ಇನ್ನು ನೀರು ಬಿಡೋ ಮನ್ಸು ಹೌದು ಸರ್ಕಾರಕ್ಕೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ. ಆದರೆ ಇವ್ರುಗಳ ಬೇಜವಾಬ್ದಾರಿತನದಿಂದಾಗಿ ಈಗ ನೀರು ಬಿಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಆಲ್ರೆಡಿ ಟಿಬಿ ಡ್ಯಾಮ್ನಿಂದ 13ಕ್ಕೂ ಹೆಚ್ಚು ಟಿಎಂಸಿ ನೀರು ಹರಿದು ಹೋಗಿದೆ. ಈಗ ಒಂದೆರಡು ದಿನದಲ್ಲೇ ನೀರು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥ ದೃಷ್ಟಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಉರಿಯುತ್ತೆ ಕಣ್ರಿ. 65 ಟಿಎಂಸಿ ನೀರಂದ್ರೆ ಸಣ್ಣ ಪ್ರಮಾಣವ. ಆದ್ರೆ ಇದೇ ತುಂಗಭದ್ರಾ ಜಲಾಶಯದಿಂದ ಅಷ್ಟೊಂದು ನೀರು ಪೋಲಾಗ್ತಿದೆ. ಇದಕ್ಕೆ ಕಾರಣ ಜಲಾಶಯದ ಗೇಟ್ ನಂಬರ್ 19. ಅಂದ್ಹಾಗೆ ಜಲಾಶಯದ ಗೇಟ್ ನಂಬರ್ 19ರ ಸಮಸ್ಯೆ ಇದೇ ಮೊದಲೇನಲ್ಲ. 1992, 2020ರಲ್ಲೂ ಗೇಟ್ ನಂಬರ್ 19 ಮತ್ತು 32ರಲ್ಲಿ ಸಮಸ್ಯೆಯಾಗಿ ಆಗ್ಲೂ ರೈತರು ನೀರಿಗಾಗಿ ಪರದಾಡಿದ್ರು. 1955ರಲ್ಲಿ ಡ್ಯಾಂಗೆ ಒಟ್ಟು 33 ಕ್ರಸ್ಟ್ ಗೇಟ್ ಅಳವಡಿಸಿದ್ದು ಇವು 6.5 ಲಕ್ಷ ಕ್ಯೂಸೆಕ್ ನೀರು ಹೊರಹಾಕಬಲ್ಲವು. 1992ರಲ್ಲಿ ಗರಿಷ್ಠ ಅಂದ್ರೆ 3.65 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿತ್ತು. ಒಂದೊಂದು ಗೇಟ್ 40ರಿಂದ 45 ಟನ್ ಭಾರ ಇವೆ. ಟಿಬಿ ಡ್ಯಾಂಗೆ ಅಳವಡಿಸಲು ರೆಡಿಯಾಗ್ತಿವೆ ಹೊಸ ಪ್ಲೇಟ್ಗಳು. ಜಲಾಶಯದ 19ನೇ ಗೇಟ್ನಲ್ಲಿ ಪ್ಲೇಟ್ ಕೊಚ್ಚಿ ಹೋಗಿದ್ರಿಂದ ಈಗಾಗಲೇ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಸದ್ಯ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿ ಮತ್ತು ಕೊಪ್ಪಳ ಹೊಸಳ್ಳಿ ಹಿಂದೂಸ್ತಾನ್ ಇಂಡಸ್ಟ್ರಿಯಲ್ ಕಂಪನಿ ಇವೆರಡರಲ್ಲೂ 3 ಪ್ಲೇಟ್ಗಳು ರೆಡಿಯಾಗ್ತಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಇದರ ನೇತೃತ್ವ ವಹಿಸಿದ್ದಾರೆ. 10ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವು 19.230 ಮೀಟರ್ ಉದ್ದ, 1.250 ಮೀಟರ್ ಅಗಲವಾಗಿದೆ. ತುಂಗಭದ್ರಾ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿರೋ ಪರಿಣಾಮವಾಗಿ ಆ ಗೇಟನ್ನು ದುರಸ್ತಿಗೊಳಿಸಲು ಈಗಾಗಲೇ ಕಾರ್ಯ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇರುವಂಥದ್ದು. ಸುಮಾರು 19.50 ಮೀಟರ್ ಉದ್ದ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಬಲಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಇಂಜಿನಿಯರ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಜೆಷನ್ ಮೇಲೇ ಇಲ್ಲಿ ಒಂದು ಇಂಜಿನಿಯರ್ಸ್ ವರ್ಕ್ನಲ್ಲಿ ಕೂಡ ಗೇಟನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೋ ಮೂಲಕವಾಗಿ ಈಗ ಇನ್ನು ಡ್ಯಾಮ್ನ ನಿರ್ವಹಣೆ ಮಾಡ್ತಾ ಇದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೇಟ್ ಕೂಡ ಕೊಚ್ಚೋಗಿರುವಂಥದ್ದು. ಈಗ ಅದನ್ನು ಗೇಟನ್ನು ಸರಿ ಮಾಡಿಸ್ಲಿಕ್ಕೋಸ್ಕರ ಹೊಸಪೇಟೆಯಲ್ಲಿ ಒಂದು ಕಡೆ ಗೇಟನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಹೊಸಹಳ್ಳಿಯ ಹಿಂದೂಸ್ತಾನ್ ಲಿಮಿಟೆಡ್ ಕಂಪ್ನಿಯಲ್ಲಿ ಕೂಡ ಮತ್ತೊಂದು ಗೇಟನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಅಂದ್ಹಾಗೆ ನೀರು ಖಾಲಿಯಾಗಿ ಪ್ರೆಷರ್ ಕಡಿಮೆ ಮಾಡಿ ಪ್ಲೇಟ್ ಹಾಕಬೇಕು ಅಂತ ಒಂದು ತಾಂತ್ರಿಕ ಸಮಿತಿ ಹೇಳ್ತಿದೆ. ನೀರು ಉಳಿಸಿಕೊಂಡೇ ಕ್ರಸ್ಟ್ ಗೇಟ್ ಕ್ಲೋಸ್ ಮಾಡಬೇಕು ಎಂದು ಇನ್ನೊಂದು ತಾಂತ್ರಿಕ ಸಮಿತಿ ಸಲಹೆ ನೀಡ್ತಿದೆ. ಹೀಗಾಗಿ ನೀರು ಉಳಿಸಿ ಕ್ರಸ್ಟ್ ಗೇಟ್ ಕೂರಿಸಲೆಂದೇ ಪ್ಲೇಟ್ಗಳನ್ನು ತಯಾರಿಸಲಾಗ್ತಿದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಯುವ ವಿಶ್ವಾಸ ಸರ್ಕಾರದ್ದಾಗಿದೆ. ಅವರೊಂದು ಸಲಹೆ ಕೊಟ್ಟರು, ನೀರಿನೊಳಗನೆ ಇಳಿಸೋಣ, ಅದಕ್ಕೆ 2 ಫೀಟು 2.5 ಫೀಟದ್ದು ಇದನ್ನು ಮಾಡಿ ಪ್ಲೇಟ್ ಮಾಡಿ ಕೇಸ್ ಇಳಿಸೋಣ. ನಾವು ಇವತ್ತು ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗನೆ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡಬೇಕಂತ ಮಾಡಿದ್ದೀವಿ. ಆ ಕ್ರಸ್ಟ್ ಗೇಟನ್ನು ಕ್ಲೋಸ್ ಮಾಡ್ತಕ್ಕಂಥದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಬಹುಶಃ ಇವತ್ತು ನಮ್ಮೆಲ್ಲರ ಒಂದು ಸರ್ಕಾರದ ಒಂದು ಪ್ರಯತ್ನ ಏನಿದೆ, ನೀರು ಉಳಿಸಿ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇವತ್ತಿನಿಂದನೇ ಮಾಡ್ತಾ ಇದ್ದಾರೆ. ಸೊ ಅದನ್ನು ಪ್ಲೇಟ್ಸ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಾಡೊಳಗಡೆ ಆ ಪ್ರಯತ್ನ ನಡೀತದೆ. 1 ವರ್ಷದಿಂದ ಚೀಫ್ ಇಂಜಿನಿಯರ್ ಯಾಕೆ ನೇಮಿಸಿಲ್ಲ? ಸರ್ಕಾರದ ಹೊಣೆಗೇಡಿತನದಿಂದಲೇ ಪ್ರಮಾದ ಎಂದ ವಿಜಯೇಂದ್ರ. ಇಂದು ಟಿಬಿ ಡ್ಯಾಂಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದೆ. ಅಲ್ಲದೆ ಡ್ಯಾಂ ಬೋರ್ಡ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಂಸದ ಬೊಮ್ಮಾಯಿ ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗೇಟ್ 1ರಿಂದ ಗೇಟ್ 16ವರೆಗೆ ಇವತ್ತು ಯಾರು ನಿರ್ವಹಿಸ್ತಾ ಇದ್ದಾರೆ, ಗೇಟ್ 17ರಿಂದ ಗೇಟ್ 33ವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೌದಾನೆ. ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ್ದು ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ, ಇದು ಕರ್ನಾಟಕ ರಾಜ್ಯ ಸರ್ಕಾರದ ಹೊಣೆ. ತುಂಗಭದ್ರಾ ಡ್ಯಾಮಲ್ಲಿ 19ನೇ ಗೇಟ್ ಏನಿದೆ ಏಕಾಏಕಿ ಮುರಿದು ಬಿದ್ದು 68 TMC ನೀರಿನ ಆಚೆ ಹೋಗ್ತಾ ಇದೆ. ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದು ನಾವು ಸರ್ಕಾರಕ್ಕೆ ನಮ್ಮ ಆಗ್ರಹ. ಕಳೆದ ಬಾರಿ ಬರಗಾಲ ಬಂದು ಬೆಳೆ ಹಾನಿಯಾಗಿದೆ.
ಈಗೇನೋ ಮಳೆ ಬಂತಲ್ಲಪ್ಪ ಡ್ಯಾಮ್ ತುಂಬಿದೆ ಅಂತೇಳಿ ಸಂತೋಷವಾಗಿದ್ದರೆ ಇವತ್ತು ಗೇಟು ಮುರಿದೋಗಿದೆ. ಈ ವರ್ಷ ಡ್ಯಾಂ ಭರ್ತಿಯಾಗಿ ನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಿದ್ರು. ಆದೀಗ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದ್ದು ಡ್ಯಾಂ ಬಿಕೋ ಅಂತಿದೆ. ಆಗಸ್ಟ್ 17 ಅಥವಾ 18ರ ಒಳಗೆ 19ನೇ ಗೇಟ್ ರಿಪೇರಿಯಾಗುವ ಸಾಧ್ಯತೆ ಇದೆ. 2 ದಿನದಲ್ಲೇ ಪ್ಲೇಟ್ ಇಳಿಸುವಲ್ಲಿ ಸಕ್ಸಸ್ ಆದ್ರೆ 16 ಟಿಎಂಸಿ ನೀರು ಉಳಿಯುತ್ತೆ. ಇದರ ಮಧ್ಯೆ ಮಳೆ ಕೃಪೆ ತೋರಿದ್ರೆ ಮತ್ತೊಮ್ಮೆ ಡ್ಯಾಂನಲ್ಲಿ ನೀರು ಸಂಗ್ರಹವಾಗಲಿದೆ. ಮಳೆರಾಯ ಕೃಪೆ ತೋರ್ಬೇಕಷ್ಟೇ. ವಿನಾಯಕ್ ಜೊತೆ ಸಂಜಯ್, TV9 ಕೊಪ್ಪಳ.